7ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಹನೂರು ತಾಲೂಕಿನ ತೆಳ್ಳನೂರು ಗ್ರಾಮದ ಉದ್ಯಮಿ ಪ್ರದೀಪ್ ರವರ ತಂದೆಯ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕೊಳ್ಳೇಗಾಲ ತಾಲೂಕಿನ ಶಂಕನಪುರ ಗ್ರಾಮದ ಜಗದೀಶ್ ರವರು ಮಾತನಾಡಿ, ನನ್ನ ಸ್ನೇಹಿತ ಉದ್ಯಮಿ ಪ್ರದೀಪ್ ರವರ ತಂದೆಯ 7ನೇ ವರ್ಷದ ಸ್ಮರಣಾರ್ಥ ಅಂಗವಾಗಿ ಅವರ ತೋಟದ ಮನೆಯ ಹತ್ತಿರ ತಂದೆಯವರ ಪುಣ್ಯಭೂಮಿಯನ್ನು ಬುದ್ಧ ವಿಹಾರ ಮಾದರಿಯಲ್ಲಿ ನಿರ್ಮಿಸಿರುವುದು ನನಗೆ ಹೆಮ್ಮೆ ಪಡುವ ವಿಷಯವಾಗಿದೆ. ಇವರ ತಂದೆಯ ಪುಣ್ಯಭೂಮಿ ಇಡೀ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಯಾರೂ ನಿರ್ಮಿಸಲಾಗದಂತಹ ಒಂದು ಬುದ್ಧ ವಿಹಾರ ಮಾದರಿಯಲ್ಲಿ ಇದೆ. ತಂದೆಯ ಪುಣ್ಯಭೂಮಿಯನ್ನು ನಿರ್ಮಿಸಿ ಅವರು ಇಂದು 7ನೇ ವರ್ಷದ ಸ್ಮರಣಾರ್ಥ ಕಾರ್ಯಕ್ರಮಕ್ಕೆ ನನಗೂ ಹಾಗೂ ನನ್ನ ಸ್ನೇಹಿತರಿಗೂ ಆಹ್ವಾನ ನೀಡಿ ನಮಗೆ ಈ ಪುಣ್ಯ ಸ್ಮರಣೆ ಭೂಮಿಯನ್ನು ನೋಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಸ್ನೇಹಿತ ಉದ್ಯಮಿ ಪ್ರದೀಪ್ ಅವರಿಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಇವರ ತಂದೆ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆದು ಇವರ ಜೀವನ ಯಶಸ್ವಿಯಾಗಿ ಸಾರ್ಥಕಪಡಿಸಿಕೊಳ್ಳಲಿ ಎಂದು ಹಾಗೂ ಜನರ ಸೇವೆಗೆ ತಮ್ಮನ್ನು ತೊಡಗಿಸಿಕೊಳ್ಳಲಿ ಎಂದು ಶುಭ ಹಾರೈಸುತ್ತೇನೆ. ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಜಗದೀಶ್ ಭೀಮನಗರದ ಪ್ರಭುಸ್ವಾಮಿ, ತೆಳ್ಳನೂರು ಗ್ರಾಮದ ಯಜಮಾನೂರು, ಕುಲಸ್ಥರು, ಕುಟುಂಬ ವರ್ಗದವರು ಭಾಗಿಯಾಗಿದ್ದರು. ವರದಿ ನಿಂಪು ಸಾಗರ್, ಕೊಳ್ಳೇಗಾಲ. ನನ್ನ ಹೆಸರು ಜಗದೀಶ್ ಶಂಕರ್ಪುರ ಅಂತ. ನಮ್ಮ ಸಹೋದರ ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಪ್ರದೀಪ್ ತೆಳ್ಳನೂರವರು ನಮ್ಮನ್ನು ತಮ್ಮ ತಂದೆಯ 7ನೇ ವರ್ಷದ ಪುಣ್ಯಸ್ಮರಣೆಗೆ ಬಂದು ಭಾಗವಹಿಸಬೇಕು ಬ್ರದರ್ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ನಾವು ಅವರ ತಂದೆಯ ಪುಣ್ಯಭೂಮಿಗೆ ಬಂದು ನೋಡಿದ್ವಿ. ಈ ಭೂಮಿ ಬಂದ ಮೇಲೆ ಅನಿಸುತ್ತೋ ಇದೊಂದು ವಿಶೇಷ ಅಂತ. ಯಾಕೆ ವಿಶೇಷ ಅನ್ನಿಸ್ತು ಅಂದರೆ, ಇಡೀ ವಿಶ್ವದಲ್ಲಿ ಅಥವಾ ಇಂಡಿಯಾದಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಅವರ ಆಹ್ವಾನದ ಮೇರೆಗೆ ಅವರ ತಂದೆಯ ಪುಣ್ಯಭೂಮಿಗೆ ಬಂದು ನೋಡಿದಾಗ ನನಗಂತೂ ವಿಶೇಷ. ಯಾಕೆಂದರೆ ಇಡೀ ವಿಶ್ವದಲ್ಲೇ ಒಬ್ಬ ವ್ಯಕ್ತಿ ತಮ್ಮ ತಂದೆಯ ಸಮಾಧಿಯನ್ನು ಬುದ್ಧರ ಕಲ್ಚರಲ್ಲಿ ಬುದ್ಧಿಸ್ಟ್ ಮೂಮೆಂಟ್ಸ್ ಇರೋಂಥ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲದಂಥದ್ದನ್ನ ನಮ್ಮ ಸಹೋದರ ಪ್ರದೀಪ್ ತೆಳ್ಳನೂರವರು ತಮ್ಮ ತಂದೆಯ ಸಮಾಧಿಯನ್ನು ಭಗವಾನ್ ಬುದ್ಧರ ಏನು ಒಂದು ಆಚರಣೆಯ ಇದೆ ಆ ವಿಧಿವಿಧಾನದಲ್ಲಿ ಈ ಶಾಂತಿಧಾಮವನ್ನು ನಿರ್ಮಿಸಿದ್ದಾರೆ. ಇದು ನಮಗೆ ಹೆಮ್ಮೆ ಮತ್ತು ಗೌರವದ ಸಂಕೇತ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಇನ್ನು ಮುಂದೆ ಯಾರೇ ತಂದೆ ತಾಯಿಗಳಿಗೆ ಸಮಾಧಿ ಮಾಡೋಂಥ ವ್ಯಕ್ತಿಗಳಿಗೆ ಇದು ಒಂದು ಮಾಡಲಾಗುತ್ತೆ, ಇದು ಒಂದು ಸ್ಮರಣೆಯ ಸಂಕೇತವಾಗುತ್ತೆ ಅಂತ ನಾನಾರು ಭಾವಿಸಿ ಅವರ ಪೂಜ್ಯ ತಂದೆಯವರ ಆಶೀರ್ವಾದ, ಭಗವಾನ್ ಬುದ್ಧರ ಆಶೀರ್ವಾದ ಅವರ ಮುಂದಿನ ಜೀವನಕ್ಕೆ ಇಲ್ಲಿಂದ ದಾರಿದೀಪವಾಗಲಿ ಅಂತ ನಾನು ಆಶಿಸ್ತೀನಿ.